ಪರಲೋಕದವುಗಳ ಕಡೆಗೆ ನೋಡುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಪರಲೋಕದ ಕಡೆಗೆ ನೋಡಿರಿ. ಈ ದಿನದ ಸತ್ಯವೇದದ ವಾಕ್ಯ: ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು, ಆದುದರಿಂದ ದೇವರು ಅವರ ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಇಬ್ರಿಯ 11ನೇ ಅಧ್ಯಾಯ 16ನೇ ವಚನ. ನಾನು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯವನ್ನು ಕೋರುತ್ತೇನೆ. ಹಳೆಯ ವರ್ಷವು ಅದರ ಖಚಿತವಾದ ಸಾಕ್ಷ್ಯಾಧಾರದ ದಾಖಲೆಗಳ ಹೊರೆಯೊಂದಿಗೆ ಎಂದಿಗೂ ಬದಲಿಸಲಾಗದ ಚರಿತ್ರೆಗೆ ಸೇರಿಹೋಯಿತು. ಈಗ ನಮ್ಮ ಪ್ರತಿಯೊಂದು ಆಲೋಚನೆಯು, ನಮ್ಮ ಪ್ರತಿಯೊಂದು ಭಾವನೆಯು ದೇವರ ಪ್ರೀತಿಯನ್ನು ಜ್ಞಾಪಕ ಮಾಡಿಕೊಳ್ಳುವಂತೆ ಇರಲಿ. ನಾವು ಒಂದರ ನಂತರ ಮತ್ತೊಂದರಂತೆ ದೇವರ ಪ್ರೀತಿಯ ಗುರುತುಗಳನ್ನು ಸೇರಿಸಿಕೊಳ್ಳೋಣ. ದೇವರಿಗೆ ನಮ್ಮ ಮೇಲಿರುವ ಕಾಳಜಿ ಮತ್ತು ಪ್ರೀತಿಯ ಪುರಾವೆಗಳು ಕ್ರಿಸ್ತನು ತನ್ನ ಶಿಷ್ಯರಿಗೆ ಪ್ರಕೃತಿಯ ಬಗ್ಗೆ ಹೇಳಿಕೊಟ್ಟ ಪಾಠಗಳಲ್ಲಿ ವ್ಯಕ್ತವಾಗಿದೆ. ವಿರೂಪ, ವಕ್ರತೆ ಮತ್ತು ಶಾಪದ ಮೇಲೆ ನಮ್ಮ ಕಣ್ಣು ಬೀಳದೆ ನಾವು ಈ ಲೋಕದಲ್ಲಿ ವಾಸಿಸುವಂತೆಯೂ ಮತ್ತು ಮಾನವತ್ವದ ದೊಡ್ಡ ಜಾಲದಲ್ಲಿ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸಲಿಕ್ಕಾಗುವಂತೆಯೂ, ಆದರೂ ಈ ಲೋಕದವರಾಗದಂತೆ ಇರಬೇಕು ಎಂದು ನಮಗೆ ಹೇರಳವಾಗಿ ಒದಗಿಸಲಾಗಿರುವ ಕ್ರಿಸ್ತನ ಕೃಪೆಯ ಸಂಪತ್ತಿನ ಮೇಲೆ ನಾವು ದೃಷ್ಟಿಯಿಡಬೇಕು. ಯಾತ್ರಿಕರಾಗಿ ದೇವರ ಪ್ರಕಾಶಮಾನವಾದ ವಸ್ತುಗಳನ್ನು ಹುಡುಕುವ ಅಪರಿಚಿತರಂತೆ ನಮ್ಮ ಮುಂದೆ ಇಟ್ಟಿರುವ ಸಂತೋಷವನ್ನು ಬಯಸಿ, ದೇವರು ನಿರ್ಮಿಸಿದಂತಹ ನಗರವನ್ನು ಬಯಸಿ, ಆತನು ನಮಗೋಸ್ಕರ ಮಾಡಿರುವ ಅನುಗ್ರಹಗಳನ್ನು ನೋಡುತ್ತಾ, ದೇವರು ನಮಗಾಗಿ ಸಿದ್ಧಪಡಿಸಿರುವ ಗುಡಾರಗಳು, ಆ ಆಶೀರ್ವಾದದ ಮನೆಯ ಬಗ್ಗೆ ಮಾತನಾಡುತ್ತಾ ಇರುವಾಗ ಇವುಗಳನ್ನು ನಾವು ನೆನೆಸಿಕೊಳ್ಳುವಾಗ ನಾವು ಈ ಜೀವನದ ಕಿರಿಕಿರಿ ಮತ್ತು ಚಿಂತೆಗಳನ್ನು ಮರೆತು ಬಿಡುತ್ತೇವೆ. ನಾವು ಆ ಉತ್ತಮವಾದ ಪರಲೋಕ ದೇಶದ ಗಾಳಿಯನ್ನು ಉಸಿರಾಡುವಂತೆ ನಮಗೆ ತೋರುತ್ತದೆ. ನಾವು ಶಾಂತರಾಗಿಸಲ್ಪಟ್ಟಿದ್ದೇವೆ, ಸಂತೈಸಲ್ಪಟ್ಟಿದ್ದೇವೆ. ನಮಗೆ ಇದಕ್ಕಿಂತ ಹೆಚ್ಚಾಗಿ ದೇವರಲ್ಲಿ ನಾವು ಸಂತೋಷಿಸುತ್ತೇವೆ. ದೇವರು ನಮಗಾಗಿ ಹೊಂದಿರುವ ಕೃಪೆಯ ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ವಾಗ್ದಾನಗಳನ್ನು ಪರಿಗಣಿಸಿದಾಗ ದೇವರನ್ನು ಪ್ರೀತಿಸುವವರಿಗೆ ದೇವರು ಏನನ್ನು ಸಿದ್ಧ ಮಾಡಿದ್ದಾನೆ ಎಂಬುದನ್ನು ನಾವು ಆ ವಾಗ್ದಾನಗಳಿಂದಲೇ ಕಲಿಯಲು ಸಾಧ್ಯ. ದೇವರ ಜ್ಞಾನಯುಕ್ತ ಸೃಷ್ಟಿಯಲ್ಲಿ ಹೂವು ಗಿಡಗಳು ನಿರಂತರವಾಗಿ ಭೂಮಿ ಮತ್ತು ಗಾಳಿಯಿಂದ ಪೋಷಣೆಯನ್ನು ಹೊಂದಿಕೊಂಡು ಶುದ್ಧ ಮತ್ತು ಸುಂದರವಾದ ಮೊಗ್ಗುಗಳು ಮತ್ತು ಹೂವುಗಳಾಗಿ ಬೆಳೆಯಲು ಮತ್ತು ಅವು ನಮ್ಮ ಇಂದ್ರಿಯಗಳನ್ನು ಸಂತೋಷಪಡಿಸಲು ತಮ್ಮ ಪರಿಮಳವನ್ನು ಹೊರಸೂಸುವ ಗುಣಲಕ್ಷಣಗಳನ್ನು ಬೆಳೆಸಿಕೊಳ್ಳುವಂತೆಯೇ ನಮ್ಮ ವಿಷಯವೂ ಆಗಿದೆ. ನಾವು ದೇವರ ವಾಗ್ದಾನಗಳಿಂದ ಆ ಶಾಂತಿ, ಆ ಸಾಂತ್ವನ, ಆ ಭರವಸೆಯನ್ನು ಪಡೆಯುತ್ತೇವೆ. ಇವುಗಳು ನಮ್ಮಲ್ಲಿ ಶಾಂತಿ, ಸಮಾಧಾನ, ಸಂತೋಷ ಮತ್ತು ನಂಬಿಕೆಯ ಫಲಗಳನ್ನು ಬೆಳೆಸುತ್ತದೆ ಮತ್ತು ಈ ವಾಗ್ದಾನಗಳನ್ನು ನಮ್ಮ ಸ್ವಂತ ಜೀವನಕ್ಕೆ ತರುವ ಮೂಲಕ ನಾವು ಅವುಗಳನ್ನು ಯಾವಾಗಲೂ ಇತರರ ಜೀವನಕ್ಕೆ ತರುತ್ತೇವೆ. ನಂತರ ನಾವು ಈ ವಾಗ್ದಾನಗಳನ್ನು ನಮ್ಮ ಜೀವನದಲ್ಲಿ ಪಾಲಿಸುವ ಮೂಲಕ ನಮಗಾಗಿ ಅದನ್ನು ಸೂಕ್ತಗೊಳಿಸಿಕೊಳ್ಳೋಣ. ಅವು ದೇವರ ಉದ್ಯಾನದಲ್ಲಿರುವ ಅಮೂಲ್ಯವಾದ ಹೂವುಗಳಂತಿರುತ್ತವೆ. ಅವುಗಳು ನಮ್ಮ ಭರವಸೆ ಮತ್ತು ನಿರೀಕ್ಷೆಯನ್ನು ಜಾಗೃತಗೊಳಿಸಬೇಕು ಮತ್ತು ನಮ್ಮನ್ನು ದೃಢವಾದ ನಂಬಿಕೆಗೆ ಕರೆದೊಯ್ಯಬೇಕು ಮತ್ತು ಅದು ದೇವರ ಮೇಲೆ ಅವಲಂಬಿತರಾಗುವಂತೆ ನಮ್ಮನ್ನು ನಡೆಸಬೇಕು. ಅವು ನಮ್ಮನ್ನು ಕಷ್ಟದಲ್ಲಿ ಬಲಪಡಿಸಬೇಕು ಮತ್ತು ದೇವರ ಮೇಲೆ ಇಡಬೇಕಾದ ನಂಬಿಕೆಯ ಅಮೂಲ್ಯವಾದ ಪಾಠಗಳನ್ನು ನಮಗೆ ಅವು ಕಲಿಸಬೇಕು. ಈ ಅಮೂಲ್ಯವಾದ ವಾಗ್ದಾನಗಳಲ್ಲಿ ಆತನು ನಿತ್ಯತ್ವದಿಂದ ತುಣುಕುಗಳನ್ನು ಎಳೆದು ನಿತ್ಯ ಮಹಿಮೆಯ ಮೌಲ್ಯದ ಮತ್ತು ಶ್ರೇಷ್ಠವಾದ
ಒಂದು ನೋಟದ ತುಣುಕನ್ನು ನಮಗೆ ತೋರಿಸುತ್ತಾನೆ. ಹಾಗಾದರೆ ನಾವು ದೇವರಲ್ಲಿ ಶಾಂತವಾಗಿರೋಣ. ನಾವು ಶಾಂತವಾಗಿ ಆತನ ಮೇಲೆ ನಂಬಿಕೆ ಇಡೋಣ ಮತ್ತು ಆತನು ತನ್ನ ಚಿತ್ತವನ್ನು, ತನ್ನ ಉದ್ದೇಶಗಳನ್ನು ಪ್ರಕಟಪಡಿಸಿದ್ದಾನೆ, ನಮಗೆ ತೋರಿಸಿದ್ದಾನೆ ಎಂದು ಆತನನ್ನು ಸ್ತುತಿಸೋಣ. ನಾವು ಈ ಜೀವನದಲ್ಲಿ ನಮ್ಮ ಭರವಸೆಗಳನ್ನು ನಿರ್ಮಿಸುವುದಿಲ್ಲ. ಆ ಪರಲೋಕದ ಬಾಧ್ಯತೆಯ ಬೆಳಕಿನ ಮೇಲೆ ನಮ್ಮ ದೃಷ್ಟಿಯನ್ನಿಟ್ಟು ಯೇಸುವಿನ ಅದ್ಭುತವಾದ ಪ್ರೀತಿಯನ್ನು ನೋಡುತ್ತೇವೆ ಮತ್ತು ಅನುಭವಿಸುತ್ತೇವೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.